ಸ್ನೇಹಿತರ ನಮಸ್ಕಾರ, ಹೇಗಿದ್ದೀರಿ? ಕೂರ್ಬಸ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿನ್ನೆ ಒಂದು ಕಂಟೆಂಟ್ ಅನ್ನ ಕೊಟ್ಟಿದೆ. ನಮ್ಮ ಕೊಡಗು ದಕ್ಷಿಣ ಕನ್ನಡ ಗಡಿಭಾಗ ಕಡೆಪಾಲದಲ್ಲಿ ಆದಂತಹ ಒಂದು ಘಟನೆ ಬಗ್ಗೆ, ಕೃತ್ಯದ ಬಗ್ಗೆ, ಮಹಿಳೆಯ ಅನುಮಾನಾಸ್ಪದ ಸಾವು, ಕೊಲೆಯ ಆರೋಪ ಆಕೆಯ ಕುಟುಂಬಸ್ಥರಿಂದ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮೂವರನ್ನ ಮನೆಯಲ್ಲಿದ್ದಂತಹ ಆಕೆಯ ಅತ್ತೆ, ಮಾವ, ನಾದಿನಿಯನ್ನ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಈ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಕ್ರೋಶ, ಆಗ್ರಹ ಎಲ್ಲವೂ ಕೇಳಿ ಬರ್ತಾ ಇದೆ. ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, ಜೊತೆಗೆ ಇಂಥ ಕೃತ್ಯ ಎಲ್ಲೂ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆಕೆಯ ತಾಯಿ ಕೂಡ ಎಲ್ಲಾ ಕಡೆ ಒಂದು ಧೈರ್ಯವಾಗಿ ನಿಂತು ತನ್ನ ಮಗಳಿಗಾದಂತಹ ಈ ಅನ್ಯಾಯದ ಬಗ್ಗೆ ಒಂದು ಬಲವಾದ ಶಿಕ್ಷೆ ಯಾರು ಕೃತ್ಯ ಎಸಗಿದ್ದಾರೆ ಅವರಿಗೆ ಆಗ್ಬೇಕು, ಜೊತೆಗೆ ಮಗಳ ಸಾವಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನೇ ಮಾತಾಡಿಸ್ಬೇಕು ಅಂತ ನೇರವಾಗಿ ಹೋಗಿ ಮಾತಾಡ್ಸ್ಲಿಕ್ಕೆ ಆಗ್ತಾ ಇಲ್ಲ. ಫೋನ್ ಮೂಲಕವಾದ್ರೂ ಮಾತಾಡ್ಸುವಂತ ಅನ್ಕೊಂಡಿದ್ದೇನೆ. ನೋಡು, ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಫೋನ್ ನಲ್ಲಿ ಮಾತಾಡ್ತೇನೆ. ಆ ದಿನ ನೇರವಾಗಿ ಅವರು ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಮಗಳನ್ನ ಮೊದಲ ಬಾರಿಗೆ ಅಲ್ಲಿ ಕಂಡವರು, ಆ ಸಂದರ್ಭ ಹೇಗಿತ್ತು, ಜೀವಂತವಾಗಿ ಇದ್ರ, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಹೇಗಿತ್ತು, ಅವ್ರ ಮನೆಯವರ ಬಿಹೇವಿಯರ್ ಹೇಗೆಲ್ಲ ಇತ್ತು, ಎಲ್ಲದರ ಬಗ್ಗೆ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ನಮ್ಮ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಮ್ಮ ರೆಗ್ಯುಲರ್ ಕಂಟೆಂಟ್ ಗಳದ್ದು. ಮನೆಯವರಿಗೆ ಫೋನ್ ಮಾಡಿ ಟ್ರೈ ಮಾಡೋಣ. ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಮಾತಾಡಿಸ್ತೇನೆ. ಜುಬೇದರ್, ನಮಸ್ತೆ. ನಮಸ್ತೆ. ನಿಮ್ಮನ್ನ ಈ ವಿಚಾರವಾಗಿ ಮಾತಾಡ್ಸೋದಕ್ಕೆ ನಮಗೂ ಕೂಡ ಕಷ್ಟ ಆಗ್ತಾ ಇದೆ. ಒಬ್ಬ ಮಗಳನ್ನ ಕಳ್ಕೊಂಡು ತಾಯಿಯ ಮನಸ್ಥಿತಿ ಹೇಗಿರುತ್ತೆ ಅಂತ ನಾವು ವಿವರಣೆ ಕೊಡ್ಬೇಕಾಗಿಲ್ಲ. ಬಟ್ ಮಗಳ ಈ ಈ ರೀತಿ ಆಗಿದ್ದಕ್ಕೆ ಅದಕ್ಕೊಂದು ನ್ಯಾಯ ಕೊಡ್ಬೇಕು ಅಂತ ನೀವು ಗಟ್ಟಿಯಾಗಿ ನಿಂತ ಕಾರಣಕ್ಕಾಗಿ ನಿಮಗೆ ಫೋನ್ ಮಾಡಿ ಮಾತಾಡಿಸ್ತಾ ಇದ್ದೇನೆ. ಮೊನ್ನೆ ಆದ ನಂತರದ ಬೆಳವಣಿಗೆ ಎಲ್ಲ ನೋಡಿದ್ದೇವೆ. ಆಕ್ಚುಲಿ ಆ ಸಂದರ್ಭದಲ್ಲಿ ಆ ರಾತ್ರಿ ಹೊತ್ತು ನೋಡಿದವ್ರು ನೀವೇ ಅಲ್ವಾ? ಅಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ಹೋಗಿ ನೋಡಿದವರು? ಅಲ್ಲಿ ಆಗಿದ್ದಾಗವ ಅವ್ರ ಅದೇ ಅಳಿಯನ ಮನೆಯಲ್ಲಿ ನೋಡಿದ್ದು? ಅಲ್ಲಿನ ಮನೆಯಲ್ಲಿ ನಾವು ಹೋಗುವಾಗ ಅದು ಬಾಡಿ ಅದು ಹೋಗಿದೆ. ಹೋಗಿ ನಂತರ ಫಸ್ಟ್ ನಾವೇ ನೋಡುದು. ನಾನು ಮತ್ತು ನನ್ನ ಫ್ರೆಂಡ್ ಒಬ್ಳಿದ್ದಲ್ಲ, ಅವಳು ಹೋಗಿ ನೋಡಿದ್ದು. ಇದು ಎಕ್ಸಾಕ್ಟ್ ಆಗಿದ್ದ ದಿನ ಯಾವ್ದು ಮೇಡಮ್? ದಿನ ಆದಿತ್ಯವಾರ ರಾತ್ರಿ, ಶನಿವಾರ ಕಳೆದು ಆದಿತ್ಯವಾರ ರಾತ್ರಿ ಆಗಿದೆ, 9:30 ಓಕೆ ಓಕೆ, ರಾತ್ರಿ ಅಲ್ಲ? ರಾತ್ರಿ. ನಿಮ್ಗೆ ಮೊದಲೇ ಮಾಹಿತಿ ಇತ್ತ ಮನೇಲಿ ಏನಾದ್ರು ಗಲಾಟೆ ಆಗ್ತಾ ಇದೆ ಅಂತ? ಏನಾದ್ರು ಗಲಾಟೆ ಏನಿಲ್ಲ ಸರ್. ಅಂದ್ರೆ ಈ ಚಿಕ್ಕ ಚಿಕ್ಕ ವಿಷಯ, ನಾದಿನದೆಲ್ಲ ಮಕ್ಕಳ ವಿಷಯದಲ್ಲಿ ಬರ್ತಾ ಇತ್ತು ಅಷ್ಟೇ. ಇಷ್ಟು ಸೀರಿಯಸ್ ಅಲ್ಲಿ ನಮಗೆ ಎಂತಾದ್ರೂ ಸ್ವಲ್ಪ ಅದು ಸಿಕ್ಕಿದ್ರೆ ನಾವು ನಮ್ಮ ಮಗಳನ್ನ ಕಳಿಸ್ತಾ ಇರ್ಲಿಲ್ಲ ಅಲ್ಲಿಗೆ. ಅದು ನಮಗೆ ಸಹ ಗೊತ್ತಾಗ್ಬೇಕಲ್ಲ ಸ್ವಲ್ಪ. ಇಲ್ಲಾದ್ರೆ ಅವಳು ಹೇಳ್ಬೇಕು, ನನಗೆ ಆಗುದಿಲ್ಲಮ್ಮ, ನಾನು ಹೋಗ್ತಿಲ್ಲಮ್ಮ. ಏನು ಇಲ್ಲ, ಇವರು ಮೊನ್ನೆ ಅವರು ಏನೋ ಒಂದು ಸೀರಿಯಸ್ ಮಾಡಿ ಇದು ಮಾಡಿದಾರೆ ಅವರು. ಮತ್ತೆ ನಾದಿನದು ಸ್ವಲ್ಪ ಇತ್ತು ಕಿರಿಕಿರಿ. ಅವಳು ಭಯಂಕರ ಸ್ಟ್ರಾಂಗ್ ಇದ್ದಾಳೆ ಎಲ್ಲ ವಿಷಯದಲ್ಲಿ. ಅವ್ರಿಗೆ ಮದುವೆ ಆಗಿಲ್ವಾ? ಮದುವೆ ಆಗಿ 2 ಮಕ್ಕಳು ಉಂಟು ಅವಳಿಗೆ. ಅವ್ರು ಇಲ್ಲಿ ಕೊಟ್ಟಮಡಿಗೆ ಮದುವೆ ಆಗಿದ್ದು, ಮಾತ್ರ ಇಲ್ಲೇ ಇರುದು ಅವರು. ಮೊನ್ನೆ ಕಟ್ತಾ ಇದ್ದಲ್ಲ, ಹಾಗೆ ಈಗ 1-2-3 ತಿಂಗಳಲ್ಲಿ ಹೋಗ್ತಲ್ಲ ಅವಳು ಅಂತೇಳಿ ಆ ಸಮಾಧಾನದಲ್ಲಿ ಇದ್ದೀವಿ ನಾವು. ಕೊಟ್ಟಮಡಿ ನಮ್ಮ ನಾಪೋಕ್ಲು ಆ ಕಡೆ? ನಾಪೋಕ್ಲು ಅಲ್ಲಿ. ಅಲ್ಲಿ ಅವ್ರಿಗೂ ಎಂತ ಗಲಾಟೆ ಆಗ್ತಾ ಇತ್ತಾ? ವೈಮನಸ್ಸು ಯಾರಿಗೆ? ಅದೇ ನಿಮ್ಮ ಮಗಳಿಗೆ ಮತ್ತೆ ಅವರಿಗೆ, ನಾದಿನಿಗೆ? ಅವ್ರಿಗೆ ಅವ್ರು ಮಾತಾಡ್ತಿರ್ಲಿಲ್ಲ ಅಂತೆ, ಇವಳನ್ನ ವಿಚಾರ ಮಾಡುದಿಲ್ಲ ಅಂತ. ಅಮ್ಮ ಮಗಳು ಒಟ್ಟಾಗಿ, ಮಾವೆಲ್ಲ ಒಟ್ಟಾಗಿರುದು, ಒಬ್ಳು ಇರುದು ಅಂತ. ಮೊನ್ನೆ ಹಿಂದೆ ಸ್ವಲ್ಪ ಒಂದು ತಿಂಗಳ ಈಚೆ ಅಲ್ಲಿ ಇಲ್ಲಿ ಇದ್ಲು ಅವಳು. ಹಾಗ ಕೂಡ ಅಲ್ಲಿ ಆ ಮನೆಯಲ್ಲಿ ಅವರಿಬ್ರು, ನಿಮ್ಮ ಮಗಳು ಮತ್ತೆ ನಾದಿನಿ ಇದ್ದಿದ್ದಲ್ಲ, 4 ಜನ? ನಾದಿನಿ ಅದೇ ಅದೇ ಅದೇ. ಹಸ್ಬೆಂಡ್ ಇವ್ರದ್ದು, ನಿಮ್ಮ ಅಳಿಯ? ಅವನು ಬ್ಯಾಂಗ್ಳೂರಲ್ಲಿ ಇದ್ದ. ಅವನದೇನು ಪ್ರಾಬ್ಲಮ್ ಏನಿಲ್ಲ, ಅವನು ಒಳ್ಳೆ ಹುಡುಗ, ಎಲ್ಲದಕ್ಕೂ ಸಪೋರ್ಟ್ ಇದ್ದಾನೆ. ಅವನು ಸಪೋರ್ಟ್ ಇದ್ದಾನೆ, ನಾನು ಅವಳಿಗೆ ಸಪೋರ್ಟ್ ಇದ್ದೀನಿ. ಅದಕ್ಕೆ ಹಾಗೆಲ್ಲ ಇಲ್ಲ, ಫ್ರೀ ಮೈಂಡ್ ಅವಳು. ಹಾಗೇನಿಲ್ಲ, ಅವಳು ಸೀರಿಯಸ್ ಏನಿಲ್ಲ ಅವಳದು. ಹಾಗೆ. ಎಷ್ಟು ವರ್ಷದಿಂದ ಮದುವೆ ಮಾಡಿ ಕೊಟ್ಟಿದ್ದೆವು? ಮದುವೆ ಮಾಡಿ 3.5 ವರ್ಷ ಆಯ್ತು. ಈ ಡಿಸೆಂಬರ್ 11ಕ್ಕೆ 4 ವರ್ಷ ಆಗ್ತದೆ. ಓಕೆ. ಆ ದಿನ ಮೊನ್ನೆ ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕಿಂತ ಮೊದಲು ನಿಮ್ಮ ಮಗಳು ಮಾತಾಡಿದಾರ ನಿಮ್ ಜೊತೆಗೆ? ಬೆಳಿಗ್ಗೆಯಿಂದ ನಾನು ಅಂಗಡಿಗೆ ಹೋಗಿದ್ದೆ. ಆಗ ಬೆಳಿಗ್ಗೆಯಿಂದ ಮಾತಾಡ್ತಿಲ್ಲ. ಮಗು ಆಟ ಆಡೋದು, ಅದನ್ನು ವಿಡಿಯೋ ಮಾಡಿ ಕಳಿಸುದು. ಮತ್ತೆ ಅಲ್ಲಿ ನಂತರ 4:44ಕ್ಕೆ ಫೋನ್ ಮಾಡಿದ್ಲು. ಆಗ ಅಷ್ಟೇ ಇಲ್ಲಮ್ಮ, ಅವರು ಸಿದ್ದಾಪುರ ಹೋಗಿದ್ದಾರೆ, ತೀರಿ ಹೋಗಿದ್ದಲ್ಲಿ ಹೋಗಿದ್ದಾರೆ. ಅದನ್ನಾದ್ರೂ ಹೇಳಿದ್ದಾಳೆ. ಅವಳು ಕೆಳಗೆ ಸ್ನಾನ ಮಾಡ್ತಾಳೆ, ನಾನು ಮೇಲೆ ಇದ್ದೀನಿ ಅಂತ ಹೇಳಿದಾಳೆ. 8:53ವರೆಗೆ ಅವಳು ನನ್ನ ಹತ್ರ ಮಾತಾಡಿದ ರಾತ್ರಿ. ನಾನು ಅಲ್ಲಿ ಹೋಗಿ ತಲುಪುವ 8:53ವರೆಗೆ ಅವಳು ನನ್ನ ಹತ್ರ ಮಾತಾಡಿದ್ದಾಳೆ.
ಅದಿನ ಸಂಜೆ ಎಷ್ಟೊತ್ತಿಗೆ ಫೋನ್ ಮಾಡಿದೆ ನಿಮಗೆ? ಸಂಜೆ 4:44ಕ್ಕೆ ಮಾತಾಡಿದ್ದು. ಅದಾದ ನಂತರ ನಿಮಗೆ ರಾತ್ರಿ ಫೋನ್ ಮಾಡಿದ್ರಲ್ಲ? ರಾತ್ರಿ ಅಲ್ಲ, ಅದ್ರಡೆಯಲ್ಲಿ ಫೋನ್ ಮಾಡಿದ್ರು. ನೀವು ಎಲ್ಲಿದ್ದೀಯಮ್ಮ, ನೀನು ಎಷ್ಟು ಯಾರೆಲ್ಲ ಬರೋದಮ್ಮ ಅಂತ ಅಷ್ಟೇ. ಏನು ಒಂದು 8:53ವರೆಗೆ ಮಾತಾಡಿದ್ರು. ಅದ್ರಲ್ಲಿ ಸೀರಿಯಸ್ ಏನಿರ್ಲಿಲ್ಲ, ಅವಳು ಬೇಜಾರಲ್ಲಿ ಇರ್ಲಿಲ್ಲ. ಮತ್ತೆ ಅವ್ರು ಅಲ್ಲಿ ಗಲಾಟೆ ಆಗ್ತಾ ಇತ್ತು, ಗಲಾಟೆ ಆದ್ರೆ ಇವಳು ಸೀರಿಯಸ್ ಆಗಿಲ್ಲ. ಹಾಗೆ ಅಳಿ ಹೇಳಿದ್ದ ನನ್ನ ಹತ್ರ ಫೋನ್ ಮಾಡಿ, ಅಮ್ಮ ನೀವು ಹೋಗಿ ಕರ್ಕೊಂಡು ಬನ್ನಿ, ಮನೇಲಿ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು, ಕರ್ಕೊಂಡು ಬನ್ನಿ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲ, ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ? ನಿಮ್ಮ ಮನೆಗೆ, ಹೇಗೆ ನಿಮ್ಮ ಮನೆಗೆ ಅಲ್ಲಿಂದ ಅವ್ರನ್ನ ಮಗಳನ್ನ ಕರ್ಕೊಂಡು ಬರ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ? ಅವರು ಫೋನ್ ಮಾಡಿದ್ರು ನನ್ನ ಹತ್ರ, ನೀವು ಕರ್ಕೊಂಡು ಹೋಗಿ, ಇಲ್ಲ ನಾದಿನಿ ಫೋನ್ ಮಾಡಿದ್ಲು ಕರ್ಕೊಂಡು ಹೋಗಿ ಅಂತ. ನಾದಿನಿ ನಿಮಗೆ ಫೋನ್ ಮಾಡಿದ್ದು? ಫಸ್ಟ್ ಫೋನ್ ಮಾಡಿದ್ರು ಅವಳೆ, ಕರ್ಕೊಂಡು ಹೋಗಿದ್ದೇನೆ. ಎಷ್ಟೊತ್ತಿಗೆ ಮಾಡಿದ್ರು? ಅವನ ಅಪ್ಪ ಫೋನ್ ತೆಗೆದು ಹೇಳಿದ್ರು, ನೀವು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಕುಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ ಅವ. ಅಲ್ಲ, ಒಂದು ಕ್ಲಾರಿಟಿ ಕೇಳ್ತೀನಿ ಮೇಡಮ್. ಈಗ ನಾದಿನಿ ಫೋನ್ ಮಾಡಿದ್ರಲ್ಲ, ನಾದಿನಿ ಅವ್ರ ಮೊಬೈಲ್ ಇಂದ ಮಾಡಿದ್ರು ನಿಮಗೆ? ಅಲ್ಲ, ನಾದಿನಿನ ಫೋನ್ ನಂಬರ್ ಇಂದಾನೇ ಫೋನ್ ಮಾಡಿದ್ದು ನನಗೆ. ನಾದಿನಿ ಎಷ್ಟು ಗಂಟೆಗೆ ಮಾಡಿದ್ದು? ಅದು 8:03ಕ್ಕೆ. ಈ ಫೋನ್ ಉಂಟಲ್ಲ, 8:03ಕ್ಕೆ. 8:03 ಓಕೆ. ಅವರ ಫೋನ್ ಅವ್ರ ತಂದೆ ತಗೊಂಡಿದ್ದ? ಅವರ ಫೋನ್ ತಗೊಂಡು ಆಗ್ಲೇ ನಿಮ್ಮ ಮಗನ ಕರ್ಕೊಂಡು ಹೋಗಿ ಅಂತ ಹೇಳಿದಾಗನೇ ಅವರು ಫೋನ್ ತಗೊಂಡು ಮರ್ಯಾದಿಂದ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನಾನು ಕುಂದು ಜೈಲಿಗೆ ಹೋಗ್ತೀನಿ ಅಂತ ಅವ ಹೇಳಿದ, ಅವನ ಅಪ್ಪ. ಓಕೆ ಓಕೆ. ಕಾರಣ ಏನು ಆಯ್ತಾ? ಏನು ಹೇಳಿಲ್ಲ? ಮತ್ತೆ ಅವನ ಹತ್ರ ಹೇಳಿದ್ರಂತ. ಮತ್ತೆ ಇದು ಮಗಳು ಫೋನ್ ಮಾಡಿದ್ರೆ, ಅಳಿನ ಹತ್ರ ಹೇಳಿದಂತೆ, ನಂಗೆ ಅಪ್ಪ ಹೊಡೆದ್ರು ಅಂತ. ಓಕೆ. ಹೊಡೆದ್ರು ಅಂತ ಹೇಳಿದ. ಅದೆಲ್ಲ ಮಾತಾಡಿದಲ್ಲ ಅವನ ಹತ್ರ. ಅದು ಮಾತಾಡಿದ್ರೆ ನಾನು ಹೇಳುದು ಹಾಗೆಲ್ಲ, ಈ ಹೊಡೆದ್ರದ್ದು. ಅದಕ್ಕೆ ಅವನು ಹೇಳಿದಾಗ ಅವ್ನು ಫೋನ್ ಕಟ್ ಮಾಡಿ ಅಪ್ಪನಿಗೆ ಫೋನ್ ಮಾಡಿದಂತವ. ಅಪ್ಪನಿಗೆ ಫೋನ್ ಮಾಡಿದಾನಂದ್ರೆ, ನೀವು ಯಾಕೆ ಅವ್ರನ್ನ ಮುಟ್ಟಿ, ನಿಮಗೆ ಎಂತ ಅಧಿಕಾರ ಉಂಟು ಕೇಳಿದಂತೆ. ಅಲ್ಲಿವರೆಗೂ ಅವಳು ನಾರ್ಮಲ್ ಅಲ್ಲಿ ಇದ್ದಾಳೆ ಅಂತ ಅಳಿ ಹೇಳುದು. ಅದು ಕೇಳಿದಕ್ಕೆ ನೆಕ್ಸ್ಟ್ ಅವ್ರೇನೋ ಕೆಲಸ ಮಾಡಿದಾರೆ ಅಂತ. ಅಲ್ಲಿವರೆಗೆ ಸರಿ ಇದ್ದಾಳ ಅವಳು ಅಂತ. ಓಕೆ ಓಕೆ ಓಕೆ. ಅದು ಯಾಕೆ ಹೊಡೆದ್ರು ಅನ್ನೋದು ಏನು ಗೊತ್ತಿಲ್ಲ? ಅದೇನು ಗೊತ್ತಿಲ್ಲ. ಅಲ್ಲಿ ಮಾವನ ಜೊತೆಗೂ ಇವ್ರಿಗೂ ಸರಿ ಮಾತುಕತೆ ಇರ್ಲಿಲ್ವಾ ಮಗಳಿಗೆ? ಈಗ ಸೀರಿಯಸ್ ಆಗಿ ಮಾತಾಡ್ತಾ ಇರ್ಲಿಲ್ಲ, ನಾರ್ಮಲ್ ಅಲ್ಲಿ ಎಷ್ಟು ಬೇಕು ಅಷ್ಟೇ. ಓಕೆ. ಅದಾದ ನಂತರ ನೀವು ತಕ್ಷಣ ಹೊರಟು ಬಂದ್ರ ಅಲ್ಲಿಂದ? ನಿಮ್ಮ ಮನೆ ಎಲ್ಲಿರೋದು ಮೇಡಮ್? ನಮ್ಮ ಇಲ್ಲಿ ಸಾರಪ್ಪನ ಕುಂಬ್ರದಲ್ಲಿ. ಓಕೆ ಓಕೆ. ಆಗ ನಾವು ಅವ್ರ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೋದ್ರು. ಅದರಿಂದ ನಾವು ಅದರಿಂದ ಹೋದ್ವಿ. ಅಲ್ಲಲ್ಲ, ಫೋನ್ ಮಾಡಿ ಹೇಳಿದ್ರಲ್ಲ, ಫೋನ್ ಮಾಡಿದ ತಕ್ಷಣ ನೀವು ಮನೆಯಿಂದ ಹೊರಟು ಬಂದ್ರ? ಮನೆಯಿಂದ ಹೊರಟು ಹೋದ್ರು ಇಲ್ಲಿಂದ. ನಾನು ಮನೆಯಿಂದ ಯಾರೆಲ್ಲ ಹೊರಟ್ರಿ? ನಾನು ಮತ್ತು ಅನ್ನತ್, ಒಂದು ಆಟೋ ಡ್ರೈವರ್ ರಫೀಕ್. ಅಲ್ಲಿಂದ ನಿಮ್ಮ ಮನೆಯಿಂದ ಇವರ ಮನೆಗೆ ಎಷ್ಟು ದೂರ ಆಗುತ್ತೆ? ಇಲ್ಲಿ ಸುಳ್ಳಿ ಕಲ್ಸ 30 ಕಿಲೋಮೀಟರ್ ಇರ್ಬೋದು, 30 ಕಿಲೋಮೀಟರ್ ಆಗುತ್ತಲ್ಲ. ಎಷ್ಟು ಗಂಟೆಗೆ ನೀವು ಇಲ್ಲಿಗೆ ತಲುಪಿದ್ರಿ ಇವ್ರ ಮನೆಗೆ? ಅವರ ಅಳಿಯನ ಮನೆಗೆ 9:40ಕ್ಕೆ. 9:40ಕ್ಕೆ ಅಂದ್ರೆ ನೀವು ಒಂದು 8:30ಗೆ ಹೊರಟ್ರ? ಇಲ್ಲಿ ಆಗ್ಲೇ ಹೊರಟಿದ್ದೀನಿ, ಫೋನ್ ಬಂತಲ್ಲ ಆವಾಗಲೇ ಹೊರಟಿದ್ದೀನಿ. ಮಳೆ ಇಲ್ಲ, ಫುಲ್ ಮಳೆ ಇತ್ತು. ಹಾಗೆ ಲೇಟ್ ಆಯ್ತು, ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟ ಆಯ್ತು. ಹಾಗೇನಾದ್ರು ನೀವು ಅನ್ಕೊಂಡ್ರ ಇಲ್ಲಿ ದೊಡ್ಡ ಗಲಾಟೆ ಆಗಿದೆ ಅಂತ ಏನಾದ್ರು ನಿಮ್ಮ ಮನಸ್ಸಿಗೆ ಬಂದಿತ್ತ? ನನಗೆ ಮನಸ್ಸಿಗಿಲ್ಲ. ಅಂದ್ರೆ ನಾನು ಇಷ್ಟೊಂದು ಸೀರಿಯಸ್ ಆಗುದು ಅಂತ ಅಲ್ಲಿ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಈಗ ಈ ಬಾಡಿ ನಾನು ನೋಡು ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಲ್ಲಿ ಹೋಗಿ ನೋಡುವಾಗನೇ ನನಗೆ ಇಷ್ಟೊಂದು ಶಾಕ್ ಆಗಿತ್ತು. ಅಂದ್ರೆ ಈ ತರ ಕೂಡ ಆಗಿದೆ ಅಲ್ವಾ ಅಂತ. ನೀವಲ್ಲಿ ಎಂಟ್ರಿ ಆದಾಗ ಅಲ್ಲಿನ ಸಿಚುವೇಶನ್ ಹೇಗಿತ್ತು? ಆ ಮನೆಯ ಸಂದರ್ಭ ಸಿಚುವೇಶನ್ ಅಂದ್ರೆ ಮೇಲೆ ಆಗಿರೋದು, ಮೇಲೆಯಿಂದ ಕೆಳಗೆ ಎಳೆದುಕೊಂಡು ಬರ್ತಾ ಇದ್ರು. ನಾವು ಹೋಗುವಾಗ ನೆಲದಲ್ಲಿ ಇಟ್ಟು ಕೈ ಬಿಟ್ಟದಷ್ಟೇ ಅವರು. ಓಕೆ ಓಕೆ. ಎಲ್ಲಿ ಕೆಳಗೆ? ಗ್ರೌಂಡ್ ಫ್ಲೋರ್ ಅಲ್ಲಿ? ನೆಲದಲ್ಲಿ, ಹಾಲ್ ಅಲ್ಲಿ. ಓಕೆ ಓಕೆ. ಅಲ್ಲಿ ಯಾರೆಲ್ಲ ಇದ್ರಾಗ? ಅಲ್ಲಿ ಅತ್ತೆ ಮಾವ ನಾದ್ರಿ ಮೇಲೆ ಮನೆ 2 ಜನ ಅವಳ ಕಾಲು ಇಟ್ಕೊಂಡು ಮಸಾಜ್ ಮಾಡ್ತಾ ಇದ್ರು. ಅವ್ರಿಗೆ ಮೊದಲ ವಿಷಯ ಗೊತ್ತಾಗಿತ್ತಾ? ಅಲ್ಲ, ಅವ್ರು ಕರ್ದದುಂಟೆ, ನಿಂತಿಡಿ ಕರ್ದದ್ದೆ. ಹಾಗೇನಲ್ಲಿ ಇರ್ಲಿಲ್ಲ. ಅವರು ಬಂದೆಲ್ಲ ಕೆಲಸ ಎಲ್ಲ ಆಗಿ ನಂತರ ಕರ್ದದ್ದು ಕೆಳಗೆ ತರ್ಲಿಕ್ಕೆ. ಅದ್ರಲ್ಲಿ ಒಬ್ಬರಾಗ ಆಂಬುಲೆನ್ಸ್ ಡ್ರೈವರ್ ಅಂತ? ಒಬ್ಬ ಡ್ರೈವರ್. ಆ ಹುಡುಗಿಯರು ಆಚೆ ಮನೆಯವರು, 2 ಹುಡುಗಿಯರು. ಹಾಗೆ ನೀವು ನೋಡ್ತೀವಿ. ನೀವು ಏನೋ ಮಾತಾಡ್ತಾ ಇದ್ರ ಅವರು ನಿಮ್ಮ ಮಗಳು? ಅದು ಆಗಿದೆ ಅಣ್ಣ, ಎಲ್ಲ ಹೋಗಿದೆ. ಅದೇನು ಬ್ಲಾಕ್ ಆಗಿದೆ. ನಾನು ಹೋಗಿ ಎದೆಲ್ಲ ಒತ್ತಿದೆ, ಬಾಯಲ್ಲಿ ಗಾಳಿ ಹಾಕಿದೆ ನನ್ನ ಬಾಯಲ್ಲಿ. ಆದ್ರೆ ಅದು ಹೊರಗೆ ಬರ್ತಾ ಇದ್ದು, ಒಳಗೆ ಹೋಗ್ತಾ ಇರ್ಲಿಲ್ಲ. ಓಕೆ ಓಕೆ. ಉಸಿರಾಟ ಏನಿರ್ಲಿಲ್ಲ ಆಗ? ಏನಿರ್ಲಿಲ್ಲ. ಅಂದ್ರೆ ಇದೊಂದು 1 ಗಂಟೆ ಒಳಗೆ ನಿಮ್ಗೆ ಫೋನ್ ಮಾಡಿದ ಮಾತ್ರ ಅವರೇ. ಮತ್ತೆ ಯಾವ್ದು ಕ್ಲಿಯರೆನ್ಸ್ ನನಗೆ ಅಷ್ಟು ಗೊತ್ತಿದೆ. ಆದ್ರೂ ಅವಳೇ ಮಾಡಿಕೊಂಡದಲ್ಲ, ಇವರೇ ಕೊಂದದ್ದು.
ಅಲ್ಲ ಅವ್ರು ಹೇಳ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಲ್ಲಿ ಸೂಸೈಡ್ ಒಳಗೆ ಕೋಣೆಗೆ ಹೋದ್ರು ಬಾತ್ರೂಮ್ಗೆ ಹೋದ್ರು ಅಂತೆಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಅವ್ರು ಹೇಳ್ತಾ ಇದ್ರೆ ಅವ್ರು ಹೇಳಿ ಹೇಗೆ ಎಂತ ಅವರೇ ಹೇಳಿ ಯಾರ ಕಾರಣ ಸುಮ್ನೆ ಯಾರು ಮಾಡಲ್ಲಲ್ಲ. ಈಗ ಆಗ ಮಾಡಿಲ್ಲ, ಅವಳು ಆತ್ಮಹತ್ಯೆ ಮಾಡಿಲ್ಲ, ನನಗೆ ವಿಶ್ವಾಸ ಇದೆ. ಆದ್ರೂ ಮಾಡಿದ್ರು ಯಾವುದಕ್ಕೆ, ಯಾರ ಕಾರಣದಿಂದ ಅದಕ್ಕೆ ಮಾಡಿದ್ದು ಅದು ಬೇಕಲ್ಲ ನಮಗೆ, ಗೊತ್ತಾಯ್ತಾ? ಅದು ಕೂಡ ಅಲ್ಲಿ ಅವಳು ಹಗ್ಗದಲ್ಲಿ ಇದು ಮಾಡಿದ್ರೆ ಅವ್ರು ಹಾಗೆ ಇರ್ಬೇಕು. ಯಾಕೆ ತಗೊಂಡ್ ಬಂದ್ರಿ ಅಲ್ಲಿಂದ? ಸಾಕ್ಷಿಗೆ ಅದು ಬೇಕಲ್ಲ, ನಮ್ಮ ಕಣ್ಮುಂದೆ ಅವ್ರು ತರ್ಬೇಕಲ್ಲ. ಯಾಕೆ ತರ್ಲಿಲ್ಲ? ಅವ್ರು ಹಾಗೆ ಇಟ್ಕೊಳ್ಬೇಕಲ್ಲ ಅದನ್ನ. ಈಗ ಸಪೋಸ್ ಒಂದ್ ವೇಳೆ ಅದು ನೇಣು ಹಾಕೊಂಡಿದ್ರು ಕೂಡ ಗಂಟ್ಲಲ್ಲಿ ಏನಾದ್ರು ಗುರುತಿರುತ್ತೆ, ನೀವು ನೋಡಿದ ಹಾಗೆ ಆತರ ಏನಾದ್ರು ಇತ್ತಾ? ಏನಿಲ್ಲ, ಅಲ್ಲ ಗಂಟಲ್ಲಿ ಹಗ್ಗ ಹಾಕಿಕೊಂಡು ಇದ್ರು ಇವರ ಸೇಫ್ಟಿಗಾದ್ರು, ಈ ಅತ್ತೆ ಮಾವ ನಾದಿನ ಸೇಫ್ಟಿಗಾದ್ರು ಅವ್ರ ಅಲ್ಲಿ ಅದು ಇಡ್ಬೇಕು. ಅವ್ರು ಅದನ್ನ ತೆಗಿಬಾರ್ದಲ್ಲ. ಯಾಕೆ ತೆಗ್ದ್ರಿ ಅಲ್ಲಿಂದ ಕೆಳಗೆ ಯಾಕೆ ತಂದ್ರಿ? ಒಂದೆರಡು ದಿನಕ್ಕೆ ತೋರಿಸ್ಬೋದಲ್ಲ. ಅವಳು ಚಿಕ್ಕ ವಿಷಯಕ್ಕೆ ಈಗ ಮಾಡಿದಾಳೆ, ಎಂತ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬೋದಲ್ಲ. ಅದು ಸಹ ಅವ್ರು ಹೇಳುದಿಲ್ಲಲ್ಲ. ನನಗೆ ಎಂತ ಗೊತ್ತಾಗಲ್ವಾ? ಎಷ್ಟು ಗೊತ್ತಾಗಲ್ವಾ ನನಗೆ? ನಾನು ನೋಡಿಕೊಂಡ ಹಾಗೇನೆ ನನ್ನ ಅನ್ಕೊಂಡಿದ್ದು ಇವರು ಕೊಂದದು ಅಂತ. ನನಗೆ ಫುಲ್ ನನ್ನದು ಅದೇ. ಅವರಿಗೆ ಮಾತ್ರ ಉಂಟಲ್ಲ ಗಲ್ಲು ಶಿಕ್ಷೆ ಅಲ್ಲದ್ರೆ ಅವ್ರು ಪಬ್ಲಿಕ್ ತಗೊಳ್ತೀವಿ ನಾವು. ಅವ್ರು ಹೊರಗೆ ಬಂದ್ರೆ ಮಾತ್ರ ಬಿಡಲ್ಲ, ಸತ್ಯ ಹೇಳ್ತೀನಿ ನಾನು. ಇನ್ನು ಮುಂದೆ ಈಗ ಯಾವ ಮಕ್ಕಳಿಗೂ ಆಗ್ಬಾರ್ದು. ನನ್ನದೇನಾಯ್ತು ಹೋಗಿತ್ತು, ಒಂದು ಮಕ್ಕಳಿಗೆ ಆಗ್ಬಾರ್ದು. ಹೊರಗೆ ಬಂದ್ರೆ ಇನ್ನು ಏನು ಪರವಾಗಿಲ್ಲ, ಅವ್ರು ತೆಗ್ದೇ ಬಿಡ್ತೀವಿ ನಾವು, ಬಿಡಲ್ಲ ನಾವು. ಈಗ ಅಲ್ಲಿ ಮೊನ್ನೆ ಆಂಬುಲೆನ್ಸ್ ಡ್ರೈವರ್ ಒಬ್ರು ಮಾತಾಡೋದು ನೋಡಿದೆ. ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಮನೆಯವರು ಏನ್ ಕೂಡ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಕನಿಷ್ಠ ಅವ್ರನ್ನ ಎತ್ತಿ ಆಂಬುಲೆನ್ಸ್ ಗೆ ಹಾಕೋದಕ್ಕೂ ಬನ್ನಿ ಸಹಾಯ ಮಾಡಿದ್ರೆ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಹೆದರಿಕೆ ಆಗಿದೆ, ಅವರ ಕೈಯಲ್ಲಿ ಹೋಗಿದ್ದಲ್ಲ, ಅವರು ಬಂದಿಲ್ಲ. ಮತ್ತೆ ಆಟೋ ಡ್ರೈವರ್ ಎಲ್ಲ ಸೇರಿ ಆಂಬುಲೆನ್ಸ್ ಗೆ ಹಾಕಿದ್ರು. ನೀವು ನೋಡಿದಾಗ ಅವರ ಬಿಹೇವಿಯರ್ ಯಾವ ರೀತಿ ಇತ್ತು, ಅವರ ವರ್ತನೆ? ಅವರನ್ನು ನೋಡುವಾಗ ಅವರು ಕೂಗ್ತಾ ಅದೆಲ್ಲ ನಾಟಕ. ಅವರ ಕೈಯಿಂದ ಹೋಗಿದ್ದಾಗೆ ನನಗೆ ಕಂಡಿದೆ. ಅದು ಅವರ ಕೈಯಿಂದನೇ ಹೋಗಿದ್ದಾಗೆ ಕಂಡಿದೆ ನನಗೆ. ನನ್ನ ಮನಸ್ಸು ಹಾಗೇನೆ ಹೇಳ್ತಾ ಇದ್ದು. ಅದು ಎಲ್ಲದಕ್ಕೂ ಅದೇ ನನ್ನ ಹೇಳ್ತಾ ಇದ್ದಿದ್ದು. ಅವಳ ಕೈಯಿಂದ ಅವಳು ಮಾಡಿದ್ದೇ ಅಲ್ಲ. ಅಂದ್ರೆ ಅವರಾಗಿ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ ಅಂತ ಅವ್ರು ಹೇಳುದಲ್ಲ, ಸುಸೈಡ್ ಮಾಡಿಕೊಂಡಿದ್ದಾಳೆ ಅಂತ. ಅವ್ರು ಮಾಡಿಲ್ಲ ಅಷ್ಟೇ. ಮಾಡಿ ಎಲ್ಲ ಇವರೇ ನಾದಿನಿ ಉಂಟಲ್ಲ ಮೈನ್ ಎಲ್ಲ ಅವಳ ಇಷ್ಟಕ್ಕೆ ನಡಿಬೇಕು, ಗೊತ್ತಾಯ್ತಾ? ಅವರನ್ನ ಇನ್ನು ಎಲ್ರೂ ಈಗ ಇಷ್ಟೆಲ್ಲ ಲೋಕದಲ್ಲಿ ಹೋಗಿದೆ ಬಂದಿದೆ ಎಲ್ಲ ಆಗಿದೆ. ಇನ್ನೊಂದು ವಿಷಯ ಉಂಟಲ್ಲ, ಅವ್ರು ಹೊರಗೆ ಬಂದು ಗೊತ್ತಿಲ್ಲದೆ ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಹೇಗೆ ಹೋಗಿದೆ ಅಂತ. ತೆಗಿಬಹುದು ಅಷ್ಟೇ. ಶಿಕ್ಷೆ ನೀವೇ ಕೊಡ್ಬೇಕು ಅದಕ್ಕೆ. ಅವರು ಈಗ ಏನೋ ನಿಮ್ ಮಗಳಿಗೆ ಹೊಡೆದು ಮಾಡಿದ್ದಾರೆ ಅಂತ ನೀವು ಆರೋಪ ಮಾಡ್ತೀರಾ? ಮೆಟ್ಟಿದ್ದಾರೆ ಏನೋ ಒಂದು ಮಾಡಿದ. ಅದರಲ್ಲಿ ಈ ಗಂಟ್ಲಲ್ಲಿ ಒಂದು ಇದುಂಟು ಹಿಡ್ದಾಗೆ, ಒಂದು ಬೆರಳಲ್ಲಿ 2 ಬೆರಳಲ್ಲಿ ಇಟ್ಟು ನೋವು ಮಾಡಿದಾರೆ ಅವರು. ರಿಪೋರ್ಟ್ ಬಂದಿರ್ಬೋದಲ್ಲ, ಬರ್ಲಿಕ್ಕೆ ಉಂಟಲ್ಲ, ನಮಗೆ ಅಷ್ಟು ಗೊತ್ತಾಗಲ್ವಾ ಎಲ್ಲ. ಅದೇ ಮತ್ತೇನಿಲ್ಲ. ಇನ್ನೊಂದು ಮಗನ ನೀವು ಮಾತಾಡ್ಸೋ ವಿಡಿಯೋ ನೋಡಿದೆ, ನೀವು ಮಾತಾಡ್ಸಿದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿ ಅವರ? ಯಾರು? ಅವ್ರ ಮಗನ ಒಂದು ಮಾತಾಡಿಸಿದ ವಿಡಿಯೋ ಎಲ್ಲ ಕಡೆ ಶೇರ್ ಆಗ್ತಾ ಇತ್ತು. ಅದು ನಾನು ಇಲ್ಲಿ ಫ್ರೆಂಡ್ನವರೆಲ್ಲ ಬಂದಿತ್ತು. ನಾನು ಹೇಳಿದ್ದೆ ಅವನಿಗೆ ಹೀಗೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾಗ ಅವನ ಹತ್ರ ಕೇಳಿದಾಗ ಅವರಿಗೆ ಅದೇ ತೋರಿಸಿದ್ದು. ವಾಪಸ್ ಇಲ್ಲಿ ನಮ್ಮ ಫ್ರೆಂಡ್ ಬಂದಾಗ ಅದು ಕೇಳಿದ್ರು, ಹಾಗೆ ಅದೇ ತೋರಿಸಿದವ, ಬೇರೆ ಏನ್ ತೋರಿಸಿಲ್ಲ ಅವ. ಮತ್ತೆ ಏನು ತೋರಿಸಿಲ್ಲ, ಅಷ್ಟೇ ತೋರಿಸಿದವ. ಬಾಬಿ ಅಂತ ಕರೆದು, ಬಾಬಿಗೆ ಏನ್ ಮಾಡಿದ ಕೇಳುವಾಗ ಹೀಗೆ ಮಾಡಿದ್ದಾರೆ ಹೇಳ್ತಾನವ. ಆ ದಿನ ನೀವು ಹೋದಾಗ ಮಗು ಎಲ್ಲಿತ್ತು ಮೇಡಮ್? ಮಗು ಸೈಡ್ ಅಲ್ಲಿ ನಿಂತು ಒಂದು ಬೆರಳು ಹಾಕಿಕೊಂಡು ಅಲ್ಲಿ ಸುಮ್ನೆ ಇದ್ದ ಅಲ್ಲಿ. ಅಂದ್ರೆ ಅವನಿಗೂ ಭಯ ಆಗಿತ್ತಾ ಹೇಗೆ? ಒಂದು ಭಯದಲ್ಲಿ ಇದ್ದವ, ಒಂದು ಹೆದರಿ ಆದ ಹಾಗೆ ಅವ ಇದ್ದ ಅಲ್ಲಿ. ಈಗ ಹೇಗಿದ್ದಾನೆ ಮಗು? ಈಗ ಹೇಗಿದ್ದಾನೆ? ಯಾರು? ಮಗು ಇದ್ದಾನೆ ಇಲ್ಲಿ, ಕೇಳುದೇನಿಲ್ಲ. ಆದ್ರೂ ನಮಗೆ ಅದನ್ನ ನೋಡುವಾಗ ಉಂಟಲ್ಲ ಅಷ್ಟ. ಯಾವತ್ತು ಈಗ ಆ ಮಗುವನ್ನ ನೋಡಿ ಆದ್ರೂ ಅವರಿಗೆ ಸುಮ್ನೆ ಇರ್ಬೇಕಲ್ಲ. ಅದಕ್ಕೆ ನಮಗೆ ಬೇಡಾದ್ರೆ ನಮಗೆ ತಂದು ಕೊಡ್ಬೋದು. ನಾನು ಬೇಡ ಅಂತ ಹೇಳ್ತೀರಾ? ಯಾಕೆ ಈಗ ಮಾಡಿದವರು? ಈಗ ಅವರೇ ಹಾಗೆ ಮಾಡಿಲ್ಲ ಅಂದ್ರೆ ಇವಳೇ ಮಾಡಿದಾದ್ರೆ ಇವರ ಈ ಕಾರಣದಿಂದ ಅಲ್ವಾ ಮಾಡಿದ್ದು? ಇವರ ಕಾರಣದಿಂದನೇ, ಸುಮ್ನೆ ಯಾರು ಮಾಡಲ್ಲ. ಅವ್ರು ಮಗು ಜೊತೆ ಚೆನ್ನಾಗಿದ್ರ? ಮಗು ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ರ? ಹೇಗಿದ್ರು ಅವರು? ನೋಡಿದ್ರ ನೀವು? ಯಾರತ್ರ? ಅತ್ತೆ ಮಾವ, ಈ 3 ಜನ ಅತ್ತೆ ಮಾವ ನಾದಿನಿ. 3 ಜನ ಅತ್ತೆ ಮಾವ. ಮಗಳದ್ದು ಮಾತ್ರ ಅವರಿಗೆ. ಮಗುವನ್ನು ಬೆಳಿಗ್ಗೆ ಒಮ್ಮೆ ಹೇಳಿದಲ್ಲ ಅವಳು, ಮಗುವನ್ನು ಕ್ಯಾರ್ ಮಾಡುದಿಲ್ಲ ಅವರು. ಜಾಸ್ತಿ ತಿನ್ಲಿ ಕೊಡು, ಅವ್ನು ತಿನ್ನು ಸ್ವಲ್ಪ ಜಾಸ್ತಿ ಇತ್ತು ಮಗು. ಹಾಗೆ ಗಲಾಟೆ ಮಾಡುದು, ನನ್ನ ಮುಖ ಒಂದು ತಗೊಂಡು ಈ ಮಗುವನ್ನು ಕ್ಯಾರೇ ಮಾಡುದಿಲ್ಲ ಅವರು. ಮಗುವನ್ನು ಕ್ಯಾರೇ ಮಾಡ್ತಾ ಇರ್ಲಿಲ್ಲ.
ಹ್ಮ್ ಅವರನ್ನ ಎಲ್ಲದಕ್ಕೂ ಉಂಟಲ್ಲ ನಾದಿನುಲ್ಲ ಇದ್ದಲ್ಲ ಅವಳು ಹ್ಮ್ ಕೊಂದ್ರು ನನಗೆ ಕೈಲಿಗೆ ಸಿಕ್ಲಿಲ್ಲ ಅವಳು, ಸಿಕ್ಕಿಲ್ಲ ಒಂದಲ್ಲ ದಿವಸ ಅವಳು ಸಿಕ್ಕಲ್ಲ ಅವಳು. ಹ್ಮ್ ಗೊತ್ತಾಯ್ತಾ? ಪಬ್ಲಿಕ್ ತೆಗ್ದು ಹೊಡಿತೀನಿ ನಾವು. ನಾವು ಅಲ್ಲಿ ಜಾಮೀನಲ್ಲಿ ಬಿಟ್ರು ಹೊರಗೆ ಬಂದ ತಕ್ಷಣ ನಾವು ತೆಗಿತೀವಿ ಅವ್ರನ್ನ. ಇಲ್ಲ ಅಷ್ಟು ಇನ್ನೂ ಹಾಗಾಗ್ಬಾರ್ದು, ಅವ್ರಿಗೆ ಗೊತ್ತಾಗ್ಬೇಕು. ಹೌದು, ನಿಮ್ಮ ನೋವು ಅರ್ಥ ಆಗ್ತಾ ಇದೆ. ಬಟ್ ಈಗ ನಿಮ್ಮ ಮಕ್ಕಳ ಮನಸ್ಥಿತಿ ಹೇಗಿತ್ತು? ನೀವು ಸಣ್ಣದಿನಿಂದ ನೋಡಿರ್ತೀರಿ, ಪ್ರತಿಯೊಂದು ಹಂತದಲ್ಲೂ ಅವ್ರನ್ನ ಬೆಳೆಸಿದ್ದೀರಿ. ಹ. ಅವ್ರಿಗೆ ಹೇಗೆ, ಗಟ್ಟಿ ಮನಸ್ಸ ಅಥವಾ ಸಾಫ್ಟ್ ಆಗಿರ್ತಾ ಇದ್ರ, ಹೇಗಿರ್ತಿದ್ರು? ಮಗಳ ಮಗಳು ಮಗಳು ಮಗಳ ಗಟ್ಟಿ ಮನಸ್ಸು, ಅವಳು ಸಾಫ್ಟ್ ಆಗಿದ್ಲು. ಅವಳು ಸೀರಿಯಸ್ ಆಗಿ ಯಾವ್ದು ತಕೊಳ್ಳಲ್ಲ. ಹ್ಮ್ ಅಂದ್ರೆ ಸೀರಿಯಸ್ ಆಗಿ ಎಂತ ಅಂದ್ರೆ ಅಷ್ಟೊಂದು ಸೀರಿಯಸ್ ತಗೊಳ್ಳೋಲ್ಲ ಅಲ್ಲ ಅವಳು. ಹ್ಮ್ ಸ್ಮೂತ್ ಆಗಿದ್ಲು. ಒಂದು ಗಲಾಟೆ ಮಾಡುದು, ಗಲಾಟೆ ಮಾಡಿ ಅಲ್ಲಿ ಹೋಗಿದಲ್ಲಿ ಹಾಗೆ ಹೀಗೆ ಎಂತೆಂತಗೆ ನಿಲ್ಲಲ್ಲ ಅವಳು. ಅಲ್ಲ ಹೇಳ್ದ ಆಚೆ ಹೋಗ್ತಲ್ಲ ಅಷ್ಟೇ. ಅದು ಹ್ಮ್ 3 ಮಕ್ಕಳು, ನನ್ನ ಗಂಡು ಮಕ್ಕಳು ಹಾಗೆ ಇವಳು ಹಾಗೆ, 3 ಒಂದೇ ರೀತಿ. ಓಕೆ. ಯಾರ ಗಲಾಟೆಗೂ ಹೋಗಲ್ಲ. ನೀ ಬಂದ ಬೇಕಾದ್ರೆ ಸೆಟ್ಟಿಂಗ್ ಮಾಡಿ, ಗಂಡು ಮಕ್ಕಳಾದ್ರು ಒಂದು ಗಲಾಟೆ ಇಲ್ಲ ಅದನ್ನ ಆಡು, ಅವ್ರು ಹೋಗಲ್ಲ. ಹ್ಮ್ ಅವರೇ ಹಾಗೆ ಇದ್ರು ಅವರು. ಎಲ್ಲರಿಗೂ ಗೊತ್ತುಂಟು, ಎಲ್ಲ ಊರಿನವರು ಆ ಊರಿ ಅವರ ಫ್ಯಾಮಿಲಿ ನಮಗೆ ಸಪೋರ್ಟ್ ಇದ್ದಾರೆ. ಗೊತ್ತಾಯ್ತಾ? ಅವರಿಗೆ ಎಲ್ಲ ಗೊತ್ತುಂಟು, ನಮಗೆ ಈಗ ಎಲ್ಲ ಗೊತ್ತಾಗಿದೆ. ಅವ್ರು ಎಂತ ಮಾಡ್ತಾ ಇದ್ರು, ಎಂತ ಹಾಗೆ ಇದ್ರ ಹೀಗೆ ಇದ್ರೆ ಫ್ಯಾಮಿಲಿ ಅವರಿಗೆ ಎಲ್ಲ ಹೇಳ್ತಾರೆ. ಅಂತ ಊರಿ ನಮಗೆ ನೋಡಿ ಇದು ಮುಗಿಲಿಲ್ಲ, ನಮಗೆ ಅವಳನ್ನು ನೋಡಿ ಇದಾಗ್ಲಿಲ್ಲ, ಅಷ್ಟು ಬೇಗ ಹಾಗೆ ಮಾಡಿದ್ರಲ್ಲ ಅಂತ. ಹ. ನೀವು ಈ ಮದುವೆ ಮಾಡಿ ಕೊಡ್ಲಿಕ್ಕೆ ಹೇಗೆ ಸಂಬಂಧ ನಿಮಗೆ ಪರಿಚಯ ಆಗಿದೆ ಇವರು? ನಾವು ಅಲ್ಲಿ ನಮ್ಮ ಹಸ್ಬೆಂಡ್ ಇದ್ರು, ಆವಾಗ ಆಚೆ ಹೋಗುವಾಗ ಅಲ್ಲಿ ಒಬ್ರು ಇದ್ರು, ಒಂದು ಅಕ್ಕ ಇದ್ರು ಅಲ್ಲಿ. ಅವ್ರು ಹೇಳಿದ್ರು, ನಾವ್ ಹೇಳ್ತಾ ಇದ್ದೆ ಹೈಟ್ ವೈಟ್ ಇದ್ದ ಒಂದು ನಮ್ಮ ಮಗಳಿದ್ದಾಳೆ, ಇದೊಂದು ಹುಡುಗ ಆಗ್ಬೇಕು ಅಂತ ಹೇಳಿದ್ದ. ಆಗ ಅವ್ರು ಹೇಳಿದ್ರು, ನಾವು ಸಹ ಒಂದು ಹೈಟ್ ವೈಟ್ ಇದ್ದ ಹುಡುಗಿಯನ್ನು ಹುಡುಕುತ್ತಾ ಇದ್ದೀವಿ, ಹೀಗೆ ಅನ್ಸಾರ್ ಅಂತ ಇದ್ದೆ. ಆಗ ಅಲ್ಲೇ ಒಂದೇ ಇದ್ರಲ್ಲಿ ಆಗಿದೆ ಅದು. ಹುಡುಗ ಮಾತ್ರ ಒಳ್ಳೆವ ಅಂತ ಹೇಳಿದ. ಹುಡುಗ ಒಳ್ಳೆಯವನೇ, ಈಗ ಸಹ ಒಳ್ಳೆಯವನೇ. ಅವನ ಪ್ರಾಬ್ಲಮ್ ಏನಿಲ್ಲ. ಅವನಿಗೆ ಅಲ್ಲಿ ಸ್ಥಾನ ಇರ್ಲಿಲ್ಲ. ಈ ಅಮ್ಮ ಅತ್ತೆ ಇದು ಅಮ್ಮ ನಾದಿನ ಉಂಟಲ್ಲ, ಅವನಿಗೆ ಸಹ ಬೆಲೆ ಕೊಡ್ತಾ ಇರ್ಲಿಲ್ಲ. ಅದು ಅವನು ಹೇಳಿದ್ದ ನನ್ನ ಹತ್ರ, ಹೇಳಿದ ವಿಷಯ ಗೊತ್ತುಂಟು ನನಗೆ. ಅವನಿಗೆ ಸಹ ಬೆಲೆ ಕೊಟ್ಟು ಅವರದ್ದೇ ಇಷ್ಟ. ಈ ಅಮ್ಮ ಮಗಳಿದ್ದಲ್ಲ, ಅವರದ್ದೇ ಇಷ್ಟ ಎಲ್ಲ. ಏನು ಮಾಡ್ತಾರ ನೋಡುವಂತ. ಅಲ್ಲ, ಇಷ್ಟೆಲ್ಲ ಆಗ್ತಿದ್ದಾಗ ನಿಮಗೆ ಮಗನ ಜೊತೆಗೆ ಬೆಂಗಳೂರಿಗೆ ಕಳ್ಸ್ಬಿಡ್ಬೋಯ್ತಲ್ಲ? ಅದುಂಟಲ್ಲ, ಕಳಿಸಿ ಮೊನ್ನೆ 1 ವಾರದ ಮುಂದೆ ಮಗ ಫೋನ್ ಮಾಡಿದಂತೆ ಇವರಿಗೆ, ಅವನ ಅಪ್ಪನಿಗೆ ಫೋನ್ ಮಾಡಿದಂತೆ, ನನಗೆ ಫುಡ್ ಎಲ್ಲ ಸರಿಯಾಗುದಿಲ್ಲ, ಆ ಕಾರಣ ನಾನು ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಅಪ್ಪ ಮಾತಾಡಿಲ್ಲ ಅಂತ ಫಸ್ಟಿಗೆ. ಆಯ್ತು ಅಂತ ಹೇಳಿದಾನಂತ ಅಪ್ಪ. ಅರ್ಧ ಗಂಟೆ ಫೋನ್ ಮಾಡಿ ಹೇಳಿದಾರಂತೆ, ನೀವು ಕರ್ಕೊಂಡು ಹೋಗಿದ್ರೆ ನೀನು ಇಲ್ಲಿಗೆ ಬರಬಾರ್ದು, ಅವಳನ್ನು ಅಲ್ಲಿ ನಾನು ಕಳಿಸಲ್ಲ, ಕಳಿಸ್ಕೊಂಡು ಹೋದ್ರೆ ಇಲ್ಲಿಗೆ ಬರಬಾರ್ದು, ನೀನು ಸಹ ಇಲ್ಲಿಗೆ ಬರಬಾರ್ದು ಅಂತ ಅವರು ಹೇಳಿದ್ದಾರೆ. ಇಬ್ಬರು ಮನೆಗೆ ಬರಬಾರ್ದು ಅಂತ. ಇಬ್ಬರು ಮನೆಗೆ ಬರಬಾರ್ದು ಕರ್ಕೊಂಡು ಹೋದ್ರೆ ಅಂದ್ರೆ ಫಸ್ಟ್ ಓಕೆ ಮಾಡಿದ್ದಾರೆ ಅಪ್ಪ. ಇವರು ನಾದಿನಿ ಮತ್ತು ಅತ್ತೆ ಸೇರಿ ಮತ್ತೆ ಹೀಗೆ ಮಾಡಿದ್ರು. ನಮ್ಗೆ ಗೊತ್ತಾಗಿದೆ ಎಲ್ಲ. ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗಿದ್ರೆ ಈಗ ಆಗ್ತಾ ಇರ್ಲಿಲ್ಲ. ಅವನು ಕರ್ಕೊಂಡು ಹೋಗಿದ್ರೆ ರೆಡಿ ಇದ್ದ. ನನಗೆ ಫುಡ್ ಎಲ್ಲ ಸರಿ, ಅವ್ನು ರೂಮ್ ಉಂಟು ಅಲ್ಲಿ, ಅವಳು ಬಂದಲ್ಲಿ ನಿಲ್ಲಿ, ಎಲ್ಲರ ವೈಫ್ ಅಲ್ಲಿ ಇದ್ದಾರೆ, ಅವಳು ಬರ್ಲಿ ಅಂತ. ಅದಕ್ಕೆ ಇವರು ಹೇಳಿದ ಹೀಗೆ, ಅವಳನ್ನು ಕರ್ಕೊಂಡೋದ್ರೆ ನೀನೇ ಇಲ್ಲಿಗೆ ಬರೋದು ಬೇಡ ಅಂತ. ಅಲ್ಲಿ ಅಳಿಯ ಏನ್ ಕೆಲಸ ಮಾಡ್ಕೊಂಡಿರೋದು? ಕೆಲಸ ಅವನು ಫಸ್ಟ್ ದುಬೈಲಿ ಇದ್ದ, ಈಗ ಕಾರ್ ತೆಗೆದು ಟ್ಯಾಕ್ಸಿ ಓಡ್ತಾನೆ ಬೆಂಗಳೂರಲ್ಲಿ. ಅವರು ಇಲ್ಲಿವರೆಗೂ ಇವರು ಒಳ್ಳೆ ಚೆನ್ನಾಗಿದ್ದಾರೆ. ಇದನ್ನು ಅವ್ರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅಮ್ಮನಿಗೆ ಸಹ ಆಗುದಿಲ್ಲ, ನಾದಿನಿಗೆ ಸಹ ಆಗುದಿಲ್ಲ. ನನಗೆ ಮಗನಿಲ್ಲದಾಯ್ತು, ನನ್ನ ನೋಡುದಿಲ್ಲ ಆಯ್ತು, ನನ್ನ ಮಗನನ್ನು ಕೈಯಲ್ಲಿ ಮಾಡಿದ್ದಾಳೆ ಅಬ್ಬ, ನನಗೆ ಮಗನಿಲ್ಲ ಅಂತ ಹೀಗೆ ಆಡ್ತಾ ಇದ್ರು. ಹಾಗೆ ಇದಕ್ಕಿಂತ ಮುಂಚೆ ಏನಾದ್ರು ನಿಮ್ ಜೊತೆ ಹೇಳ್ಕೊಂಡಿದ್ದಾರಾ, ಹಿಂಗೆ ತುಂಬಾ ಇರಿಟೇಷನ್ ಆಗ್ತಾ ಇದೆ ನನಗೆ? ಹಾಗೇನಿಲ್ಲ. ಈಗ ಇವರ ಹುಚ್ಚು ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಹುಚ್ಚು ಇವರ ಅಹಂಕಾರ ಉಂಟಲ್ಲ, ಅದು ಜಾಸ್ತಿ ಆದಾಗ ಅದು ಅವಳ ಗಂಡನೇ ಬರುದಿಲ್ಲ ಮಲೇಷಿಯಿಂದ. ಇವರ ಅಷ್ಟು ಒಳ್ಳೆಯವರಾದ ಕಾರಣದ ಬರದಿದ್ದದು ಅವರು 5 ವರ್ಷಕ್ಕೊಮ್ಮೆ ಬಂದು ಹೋಗಿದ ನಾವು. ಅವ್ರು ಅಷ್ಟು ಒಳ್ಳೇದಿದ್ದ ಕಾರಣ ಅವ್ರು ಬರುದೇ ಇಲ್ಲ. ಅವ ಒಳ್ಳೆ ಹುಡುಗ ಅವ. ಹಾಗೆ ಕ್ರಿಮಿನಲ್ ಮೈಂಡ್ ಇವರದು, ಗೊತ್ತಾಯ್ತಾ? ಅತ್ತೆ ಮಾವ ನಾದಿನ ಕ್ರಿಮಿನಲ್ ಮೈಂಡ್ ಅವೆಲ್ಲ ಈಗ ಗೊತ್ತಾಗಿದೆ ಉಂಟಲ್ಲ. ಅವರಷ್ಟು ನಾವು ಜೈಲಿಂದ ಬಂದು ನಾವು ಶೋ ಕಾಣಿಸ್ತೀವಿ ನಾವು, ಬರ್ಲಿ ಪಬ್ಲಿಕ್ ಗೊತ್ತಾಗ್ತದೆ. ಘಟನೆ ಆದ ನಂತರ ನೀವು ಅಲ್ಲಿ ಇವರು ಅಳಿಯನ ಮನೆಯ ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಅವರೆಲ್ಲ ಹೇಳುದಂತ ಗೊತ್ತುಂಟಾ, ಅವರು ಹೀಗೆ ಮಾಡಿದ್ರಲ್ಲ, ಅವ್ರು ಯಾವಾಗ ಕಿರಿಕಿರಿ ಮಾಡ್ತಾ ಇದ್ರು, ಗಲಾಟೆ ಆಗ್ತಾ ಇತ್ತು ಅಂತ ಹೇಳ್ತಾರೆ ಅವರವರು ಅಂತ. ಆದ್ರೆ ಇಷ್ಟು ಗೊತ್ತಿರ್ಲಿಲ್ಲ ಅಂತ. ಆದ್ರೆ ಅವಳು ಒಳ್ಳೆದ್ಲಿದ್ರು. ನಾದಿನಿ ಯಾವತ್ತು ಮನೇಲಿ ಕೂತ್ಕೊಳ್ಳಿತ್ತು ಹೇಳಿದ್ರಂತ, ಇವರು ಕ್ಯಾರೆ ಮಾಡಿಲ್ಲ. ಎಲ್ಲರೂ ಹೇಳ್ತಾರೆ ಅವ್ರು ಒಳ್ಳೆಯವರ ಅಂತ. ಯಾರು ನಮ್ಮ ಮಗಳು ಒಳ್ಳೆಯವಳು, ಇವರಿಗೆ ಕ್ರಿಮಿನಲ್ ಮೈಂಡ್, ಇವರ ಅಂತವರು ಅಂತ ಈಗ ಎಲ್ಲರೂ ಹೇಳ್ತಾರೆ. ಫಸ್ಟಿಗೆ ನನಗೆ ಹೇಳಿಲ್ಲ ಯಾವ್ದು.
ಅದೇ ಹಾ ಈಗ ಎಲ್ಲ ಅಂದ್ರೆ ಆ ಊರಿನವರು ಫುಲ್ ಸಪೋರ್ಟ್, ಪಳ್ಳಿ ಸಹ ಸಪೋರ್ಟ್ ಇದೆ ಈಗ. ಹಾ 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 ಹಾ. ಪಳ್ಳಿನ ಜಮಾತಿನವರು ಉಂಟಲ್ಲ, ಅವರು ಸಹ ಸಪೋರ್ಟ್ ಇದೆ. ಓಕೆ. ಹಾ, ಸತ್ಯ ಯಾವಾಗಲೂ ಸಾಯಲ್ಲ ಸರ್, ಗೊತ್ತಾಯ್ತಾ. ಹೌದೌದು ಹೌದು. ಈಗ ನೀವು ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಯಾವ ರೀತಿ ಹೋರಾಟವನ್ನು ಮುಂದುವರಿಸ್ತೀರಿ ಈ ವಿಚಾರದಲ್ಲಿ? ಈ ಕಾಲದಲ್ಲಿ ಎಂತಂದ್ರೆ, ಇನ್ನು ವಕೀಲ್ ಮುಖಾಂತರ ಯಾರಾದ್ರೂ ಜಾಮೀನು ಕೊಟ್ರೆ, ಹ್ಮ್ ಎಲ್ಲಾದ್ರೂ ಜಾಮೀನು ಯಾವ ವಕೀಲ್ ಕೊಟ್ಟಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಅದರ ಬ್ಯಾಕಲ್ಲಿ ನಿಲ್ತೀವಿ ನಾವು. ಹ್ಮ್ ಯಾರು ವಕೀಲರಿಗೆ ಹಣ ಕೊಟ್ಟರು, ಯಾವ ವಕೀಲು ಬಿಡಿಸಿದ್ರು, ಎಷ್ಟು ತಗೊಂಡಿದ್ದಾರೆ, ಎಂತ ವಿಷಯ ಅಂತ ನಾವು ಅದ್ರ ಬ್ಯಾಕಲ್ಲಿ ಹೋಗ್ತೀವಿ. ಹ್ಮ್ ಮತ್ತೆ ಎಲ್ಲಾದ್ರೂ ಅವರನ್ನು ಬಿಟ್ರೆ, ನಾ ಹೇಳುದು ಮಾತ್ರ ಇದು ನಾಟಕ ಏನು ಅಲ್ಲ, ಮಾತ್ರ ಪಬ್ಲಿಕ್ ಮಾತ್ರ ಉಂಟಲ್ಲ, ತೆಗಿತೀವಿ ನಾವು. ಹ್ಮ್ ಆ ಮನೆಯಲ್ಲಿ ಸಹ ಕೂತುಗಳಿಗೆ ಬಿಡ್ಲಿಕ್ಕೂ ಇಲ್ಲ, ಅವರನ್ನು ಹೊರಗೆ ಹೋಗ್ಲಿಕ್ಕೆ ಬಿಡ್ಲಿಕ್ಕೂ ಇಲ್ಲ. ಇದು ಸತ್ಯ. ಹ್ಮ್ ಇದು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಮಾತ್ರ ಇನ್ನು ನನ್ನ ಮಗಳೆಂತ ಹೋಯ್ತಲ್ಲ, ಇನ್ನು ಯಾವ ಜಾತಿ ಮತ ಯಾವ್ದು ನೋಡುದಿಲ್ಲ, ಯಾವ ಹೆಣ್ಮಕ್ಳಿಗೆಂತ ಇದು ಬರಬಾರ್ದು. ಇವರುಂಟಲ್ಲ, ಇವರೆಂತ ಅನ್ಕೊಂಡಿದ್ರು, ಒಂದು ಮಗುವಿಗೆ ನೋಡ್ಬಾರ್ದಿತ್ತ ಅವರಿಗೆ. ಅವರ ಈ ಅತ್ತೆ ಎಂತ ಮಾಡಿ ನಿದ್ದೆ ಮಾಡಿದ, ಆ ಅತ್ತೆಗುಂಟಲ್ಲ ಹಾಗೆ ನೋಡಿದ್ರು ಅಷ್ಟು ಜೋರಿದ್ದಾರೆ ಅವರು. ಈಗ ಗೊತ್ತಾಗಿದ್ದು ನನಗೆ, ಸಿಂಗಲ್ ಬ್ಯಾವರ್ಸಿ. ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ರು? ಮನೇಲಿ ಇದೆಯಾ ಅಥವಾ ಬೇರೆ ಬಿಸ್ನೆಸ್ ಏನಾಯ್ತು ಅವ್ರದ್ದು? ಯಾರಿಗೆ? ಅತ್ತೆ ಮಾವ? ಅತ್ತೆ ಮಾವನ ಇದ್ದ, ಮಾವನಿಗೆ ಇದುಂಟತೆ, ಇದು ಈಗ ಗೊತ್ತಾಗಿದೆ ನನಗೆ, ಈ ಗಾಂಜದ್ದು ಮತ್ತೆ ಈ ಕಾಟಿ, ಈ ಮಾಂಸದ್ದು ಕೊಂಬು ತಕೊಂಡು ಮಾರುದು, ಮತ್ತೆ ಎಂತೆಲ್ಲ ಉಂಟಂತೆ ಅಲ್ಲಿ. ಎಲ್ರಿಗೂ ಗೊತ್ತುಂಟು, ಪಬ್ಲಿಕ್ ಅಲ್ಲಿ ನೀವು ಹೋಗಿ ಕೇಳಿ, ಅವ್ರಿಗೆ. ನನಗೆ ಗೊತ್ತಿಲ್ಲ ಇದು ಇಷ್ಟು. ಅವರ ಹಣ ಮಾಡೋದೇ ಅದರ, ಅವ್ರ ಕಾಡಲ್ಲೇ ಇರುದು. ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಎಲ್ಲ ಮಾತಾಡ್ತೀವಿ ಅಂತ, ಗಂಧದ್ದು ಉದ್ಬತ್ತಿದು, ಇಂಥದೆಲ್ಲ ವ್ಯವಹಾರ ಉಂಟು. ಅವ್ರು ಅದನ್ನೆಲ್ಲ ಹೆಚ್ಚಿ ಎಲ್ಲ ಮಾಡ್ತಾರೆ ಈಗ. ಎಲ್ಲ ರಿಪೋರ್ಟ್ ತಗೊಳ್ತಾರೆ ಈಗ ನೋಡಿ. ಪೊಲೀಸ್ ಅವರು ನಿಮ್ಮ ಹತ್ರ ಬಂದ ವಿಚಾರಣೆ ನಿಮ್ಮಿಂದ ಏನಾದ್ರು ಸ್ಟೇಟ್ಮೆಂಟ್ ತಗೊಂಡ್ರ? ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲಾ ಸ್ಟೇಟ್ಮೆಂಟ್ ನಾವು ಹೋಗಿ ಕೊಟ್ಟದ್ದು, ನಮ್ಮ ಮನೆಗೆ ಬರ್ಲಿಲ್ಲ. ಎಲ್ಲ ವಿಚಾರ ಹೇಳ್ಕೊಂಡಿದ್ರು ಅವ್ರ ಜೊತೆ? ಎಲ್ಲ ವಿಚಾರ ಇದೆ. ನಾನು ನಿಮ್ಮ ಹತ್ರ ಈಗ ಮಾತಾಡಿದ್ದೀನಲ್ಲ, ಅದೇ ತರ ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು, ನಿಮ್ಮಲ್ಲಿ ಈ ರೀತಿ ಮದುವೆ ಮಾಡಿ ಕೊಡುವಾಗ ಒಂದಷ್ಟು ಒಡವೆಯನ್ನ ಕೊಟ್ಟಿರ್ತೀರಿ, ಹಣ ಕೊಟ್ಟಿರ್ತೀರಿ. ಅದಾದ ನಂತರ ಕೂಡ ಸಾಮಾನ್ಯವಾಗಿ ಅನೇಕ ಸಂದರ್ಭದಲ್ಲಿ ಕೇಳಿ ಬರುತ್ತೆ, ಈ ವರದಕ್ಷಿಣೆಗಾಗಿ ಹಿಂಸೆ ಕೊಡೋದು, ಆ ತರದ್ದು. ಇವರ ವಿಚಾರದಲ್ಲಿ ಆ ತರದ್ದು ಏನಾಗಿತ್ತ? ಇವರ ವಿಷಯದಲ್ಲಿ ಅದೇನಾಗಿಲ್ಲ. ನಾವು ಎಷ್ಟು ಹಾಕಿದ್ದೀವಿ ಅವರು ಮಾಡಿಲ್ಲ, ಏನೋ ಸ್ವಲ್ಪ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರಂತೆ. ಮತ್ತೆ ಆ ವಿಷಯದಲ್ಲಿ ನಮಗೆ ಏನು ಅವರು ಕಿರುಕುಳ ಮಾಡಿಲ್ಲ ಅಂತ ಇಲ್ಲ. ಇವರು ಒಳ್ಳೆದಲ್ಲಿ ಇರುವುದನ್ನ ಅವರು ಕಿರಿಕಿರಿ ಮಾಡ್ತಾ ಇದ್ರು, ಅವರಿಗೆ ಇದು ಕಿರುಕುಳ ನೀಡ್ತಾ ಇದ್ರು. ಇದು ಆ ವಿಷಯದಲ್ಲಿ ಏನು ನನಗೆ ಗೊತ್ತಿಲ್ಲದ, ನಾನು ಹೇಳುದಿಲ್ಲ, ಅಂತ ಕಿರುಕುಳ ಮಾಡಿಲ್ಲ. ಗೊತ್ತಾಯ್ತಾ? ಹಾಗೆ. ಮಗಳಿಗೆ ಎಷ್ಟು ಎಜುಕೇಶನ್ ಓದಿಸಿದ್ರಿ ನೀವು? 10ನೇ ಕ್ಲಾಸ್. 10ನೇ ಕ್ಲಾಸ್ ಅಲ್ಲೇ ಓದಿರೋದು, ಊರಲ್ಲೇ? ಹೌದು. ಓಕೆ. ನಿಮ್ ಇಬ್ರು ಮಕ್ಳು, ಇನ್ನಿಬ್ರು ಗಂಡು ಮಕ್ಳು ಏನ್ ಮಾಡ್ತಿದಾರೆ? ಗಂಡು ಮಕ್ಕಳು ನಮಗೆ 2 ಅಂಗಡಿ ಉಂಟು ಅಲ್ಲಿ ಪುತ್ತೂರಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ. ಅದೇ ಒಬ್ಬನ ಆಚೆ ಇಲ್ಲದೆ ಒಬ್ಬನ ಈಚೆ ಇಲ್ಲದೆ. ನಾವು ಈಗ ಒಂದು ಸಾಲ ಎಲ್ಲ ಮಾಡಿ ಒಂದು ಅಂಗಡಿ ಮಾಡಿ, ಮನೆಯಲ್ಲ ಚಿಕ್ಕ ಇದು ಅವಳ ಮದುವೆಗೆಲ್ಲ ಕಷ್ಟ ಆಗ್ತಾ ಇತ್ತು ನಮಗೆ. ಅಷ್ಟು ಕಷ್ಟದಲ್ಲಿ ನಾವು ಕೊಟ್ಟಿದ್ದೀವಿ. ಅವಳಿಗೆ ಸಹ ಕಷ್ಟ ಎಲ್ಲ ಗೊತ್ತುಂಟು. ಹಾಗೆ ಅಂದ್ರೆ ಒಳ್ಳೆ ಹುಡುಗಿ, ಅಂದ್ರೆ ನಾವು ನಮ್ಮ ಮಗಳಾಗಿ ಹೇಳುದಲ್ಲ, ಯಾರ ಮಗಳಿಗೆ ಹೋಗಲ್ಲ. ಅದು ಬೇಕು ಇದು ಬೇಕು, ಅಂತದೇ ಆಗ್ಬೇಕು, ಇಂಥದ್ದು ಆಗ್ಬೇಕು ಏನಿಲ್ಲ. ಏನಾದ್ರೂ ಇದ್ರೆ ಕುಡಿತಲ್ಲ, ಸುಮ್ನೆ ಇರ್ತಲ್ಲ ಅಷ್ಟೇ. ಈ ಘಟನೆ ಆದ ನಂತರದಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ವಿಚಾರಗಳು ಹೊರ ಬರ್ತಾ ಇದೆ. ನಿಮಗೆ ಈ ಸಂಘಟನೆಗಳು ಏನಾದ್ರು ಬಂದು ಬೆಂಬಲ ಕೊಡ್ತಾ ಇದ್ದಾರಾ? ನಿಮ್ ಜೊತೆಗೆ ಸಪೋರ್ಟ್ಗೆ ನಿಲ್ತಾ ಇದ್ದಾರಾ? ಸಪೋರ್ಟ್ ಫುಲ್ ಸಪೋರ್ಟ್ ಇದ್ದಾರೆ. ಫುಲ್ ಸಪೋರ್ಟ್ ಇಲ್ಲದೆ ನಾನು ಅಷ್ಟು ಹೇಳಿದೀನಿ, ಬೇಡಿಕೊಂಡಿದ್ದೀನಿ ನಾನು. ಇನ್ನು ಒಂದು ಮಕ್ಕಳಿಗೆ, ಒಂದು ಮಗುವಿಗೆ, ಮಗಳಿಗೆ ಇಂತ ಒಂದು ಇರಬಾರ್ದು. ಯಾರು ಹೆಣ್ಣು ಕೊಡ್ತಾರೆ ಇಂತ ಇದ್ರೆ ಗೊತ್ತಾಗುತ್ತಾ? ನನಗೆ ಗೊತ್ತಾಗಿದ್ದ, ನನಗೆ ಸ್ವಲ್ಪ ಆದ್ರೂ ಆ ಮನೇಲಿ ಇದಿದ್ರೆ ನನ್ನ ಮಗಳನ್ನು ಕೊಂಡು ತಂದು ಇಲ್ಲಿ ಇರ್ತಾ ಇದ್ದೆ ನಾನು ಮನೆಯಲ್ಲಿ. ಇವರು ಗೊತ್ತಿಲ್ಲದೆ ಕೊಂದದಲ್ಲ ಇವರು. ಈಗ ಅಳಿಯ ಎಲ್ಲಿದ್ದಾರೆ? ನಿಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ನಿನ್ನಿದ್ದ ಮಗನ ಹತ್ರ ಹೋಗಿದ್ದಾನೆ. ಅಲ್ಲಿ ಯಾರ ರಿಲೇಷನ್ ಹತ್ರ ಹೋಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಈಗ ಒಟ್ಟಾರೆ ಅವರ ಇನ್ಸಿಡೆಂಟ್ ಬಗ್ಗೆ? ಅವರು ಹೇಳುದು, ನಮಗೆ ಸುಮಾರು ಇದಿತ್ತು, ನನಗೆ ಈಗ ಹೇಳುದವ ಅವಳಾಗಿದ ಕಾರಣ ಇಷ್ಟುವರೆಗೂ ವಹಿಸಿಕೊಂಡು ಬಂದಿದ್ದಾಳೆ. ಮತ್ತೆ ಯಾರಿಗೂ ಅವರೊಟ್ಟಿಗೆ ಸಾಧ್ಯ ಇಲ್ಲ. ನನ್ನನ್ನು ಈ ಚಿಕ್ಕದಿಂದಲೇ ಆಗನೆ ಮಾಡ್ತಾ ಇದ್ದದು, ಅವನನ್ನೇ ಮಾಡ್ತಾ ಇದ್ರು. ಮಾತ್ರ ಅಷ್ಟು ಸಹ ಈ ಕಿರಿಕಿರಿ. ಈಗ ಫ್ಯಾಮಿಲಿ ಎಲ್ಲರೂ ಹೇಳುದು ಒಂದೇ, ಅವನು ಸಹ ಹೇಳುದು ಒಂದೇ, ಇವರಿಗೆ ಶಿಕ್ಷೆ ಆಗ್ಲೇಬೇಕು, ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಅಂತ. ಗೊತ್ತಾಯ್ತಾ? ನನ್ನ ಮಗುನ ಈಗ ಮಾಡಿದ್ರಲ್ಲ, ಅವ್ರದ್ದು ಹಾಗೆ ಆಗ್ಲಿ ಅಂತ. ಸದ್ಯಕ್ಕೆ ನಿಮ್ ಜೊತೆಗೆ ಮಗ ಇದಾನಲ್ಲ, ಮೊಮ್ಮಗ?
ನಮ್ಮಮ್ಮಗೆ ಇದ್ದಾನೆ. ಒಂದು ಕೂಡ ವಿಡಿಯೋ ನೋಡ್ತಾ ಇದ್ವಿ, ಅಲ್ಲಿ ಆ ಸಮಾಧಿ ಮಠದಲ್ಲಿ ಹೋಗಿ ನೋಡ್ತಾ ಇರೋದು ಬೇಜಾರಾಗುತ್ತೆ ನೋಡೋತ್ತಿಗೆ. ಹೌದೌದು. ಆ ಮಗು ಆ ವಯಸ್ಸಿಗೆ ಏನು ಗೊತ್ತಿರುತ್ತೆ ಅವನಿಗೆ, ಸಾವು ಅಂತ ಹೇಳೋದು ಏನ್ ಗೊತ್ತಿರುತ್ತೆ, ಮಣ್ಣೊಳಗೆ ಹಾಕಿದ್ರೆ ಅಂತ ಏನು ಏನ್ ಏನು ಗೊತ್ತಿಲ್ಲ, ಅದು ಗೊತ್ತಿರೋದಿಲ್ಲ. ಆಟ ಆಡುದ ಕೊಳ್ಳುದ, ಅದು ಆ ಮಗುವಿಗೆ ಏನಾದ್ರು ಗೊತ್ತಿದ್ಯಾ? ಹೌದು. ಏನು ಗೊತ್ತಿಲ್ಲದ ಮಾತ್ರ ಇಂತ ಇದನ್ನು ಮಾತ್ರ ಬಿಡ್ಬಾರ್ದು ಅಷ್ಟೇ ನಾನು ಹೇಳುದು, ಮತ್ತೆ ಎಂತದಿಲ್ಲ. ಇದೊಂದು ಪಾಠ ಆಗ್ಬೇಕು ಲೋಕಕ್ಕೆ. ಗಲ್ಲು ಶಿಕ್ಷಣ ಸ್ಪಾಟ್ ಅಲ್ಲಿ ಕೊಡ್ಬೇಕಿತ್ತು. ಹೌದು. ಈಗ ಜೈಲಿಗೆಲ್ಲ ಕಳಿಸ್ಬಾರು ಸತ್ಯ ಅಂದ್ರೆ, ಸ್ಪಾಟ್ ಅಲ್ಲಿ ಮುಗಿಸ್ಬೇಕು, ಅಲ್ಲೇ ಬಹುಮಾನ ಕೊಡ್ಬೇಕು. ಹೌದು. ನೋಡೋ ಮೇಡಮ್, ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಗೆ ಬೇರೆ ಬೇರೆ ಕಡೆಯಿಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಒಳ್ಳೆ ನ್ಯಾಯ. ಸುಮಾರು ಬೇಕು. ನೀವು ಸಹ ನಿಮಗೆ ಮಕ್ಕಳಿದ್ದ, ನಿಮ್ಮ ಮಕ್ಕಳು ಇಲ್ಲದ್ರು ನಿಮ್ಮ ಫ್ಯಾಮಿಲಿ ಇರ್ತಾರಲ್ಲ, ಅದನ್ನ ಅನ್ಕೊಂಡು ಅದ್ರ ನಮ್ಮ ಮಗಳಿಗೆ ನ್ಯಾಯ ಕೊಡಿಸಿ. ರಾಂಗ್ ಸೈಡ್ ಅಲ್ಲಿ ಹೋಗ್ಬೇಡಿ, ಸತ್ಯ ರೀತಿಯಲ್ಲಿ ಹೋಗಿ, ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ್ದೊಂದು ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ, ಒಳ್ಳೆ ತಕ್ಕ ಶಿಕ್ಷೆ ಅವ್ರಿಗೆ ಆಗ್ಲಿ ಅನ್ನೋಂತ ಆಗ್ರಹ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನೇ ಆಗ್ರಹ ಮಾಡ್ತಾ ಇದ್ದೇವೆ. ಒಂದು ಪುಟ್ಟ ಮಗುವಿಗಾದ್ರೂ ಅವರ ಮನಸ್ಸು ಬಿಡಿಬೇಕಾಗಿತ್ತು. ಒಂದ್ ವೇಳೆ ಅವರು ಆ ರೀತಿ ಅವ್ರು ಮಾಡಿದ್ದೇ ಆಗಿದ್ದಲ್ಲಿ ಒಳ್ಳೆ ಶಿಕ್ಷೆ ಆಗ್ಲಿ ಅನ್ನೋಂತ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು, ನೀವು ನಮ್ಮ ಜೊತೆಗೆ ಮಾತಾಡಿದ್ರಿ ಮೇಡಮ್, ಧನ್ಯವಾದ. ಇದು ಫಾತಿಮಾ ನಿಶಾನಾ ಅವರ ತಾಯಿ ಜುಬೈದಾ ಅವರ ಮಾತು. ಅವರ ಪ್ರತಿ ಮಾತಿನಲ್ಲೂ ಪ್ರತಿ ಪದದಲ್ಲೂ ಆಕ್ರೋಶ ಅಷ್ಟರ ಮಟ್ಟಿಗೆ ಮಡುಗಟ್ಟಿ ವ್ಯಕ್ತವಾಗ್ತಾ ಇದೆ. ಬೇರೆಯವ್ರ ಮನೆಗೆ ಮಗಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ, ಅವಳ ಭವಿಷ್ಯ ಉಜ್ವಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಕೇವಲ 3.5 ವರ್ಷದಲ್ಲಿ ಮಗಳು ಇನ್ನಿಲ್ಲ ಅನ್ನುವಂತಹ ಸುದ್ದಿಯನ್ನ ಹೇಗೆ ತಾನೇ ಆ ತಾಯಿ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ? ಆದ್ರೆ ಒಂದು ಗಟ್ಟಿಗಿತ್ತಿ ಹೆಣ್ಣಾಗಿ ಆಕೆ ತನ್ನ ಮಗಳಿಗಾದಂತಹ ಈ ಹೀನ ಕೃತ್ಯದ ಬಗ್ಗೆ, ದೌರ್ಜನ್ಯದ ಬಗ್ಗೆ ಒಂದು ನ್ಯಾಯ ಸಿಗ್ಬೇಕು ಅನ್ನುವಂತಹ ಬಲವಾದ ಆಗ್ರಹವನ್ನು ಇಟ್ಕೊಂಡಿದ್ದಾರೆ. ಎಂಥದೇ ರೀತಿಯಾದಂತಹ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಕಾನೂನಾತ್ಮಕವಾಗಿ ಎಲ್ಲ ರೀತಿಯಾದಂತಹ ಹೋರಾಟವನ್ನ ನಾವು ಮುಂದುವರಿಸ್ತೇವೆ. ಜನರ ಸಹಕಾರ ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸಹಜ ಕೂಡ, ಒಂದು ಹೆಣ್ಣಾಗಿ ತನ್ನ ಮಗಳಿಗಾದಂತಹ ಅನ್ಯಾಯದ ವಿರುದ್ಧ ಇಷ್ಟು ಗಟ್ಟಿಯಾಗಿ ಧ್ವನಿ ಎತ್ತುತ್ತಾರೆ, ಧೈರ್ಯವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಸತ್ಯಾಂಶ ಅದರ ಹಿಂದೆ ಇದೆ. ಆ ಮಗಳಿಗೆ ಆದಂತಹ ನೋವಿನ ಅರಿವು ತಾಯಿಗಲ್ಲದ ಇನ್ಯಾರಿಗೆ ಆಗ್ಲಿಕ್ಕೆ ಸಾಧ್ಯ? ಮಗಳು ಕೂಡ ತನಗಾದಂತಹ ಹಿಂಸೆಯನ್ನ ತಾಯಿ ಜೊತೆಗೆ ಹೇಳ್ಕೊಂಡಿದ್ದಾಳೆ. ಹಾಗಾಗಿ ತಾಯಿ ಕೂಡ ಬಲವಾದ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ರೀತಿ ತನ್ನ ಮಗಳನ್ನ ಮುಗಿಸಿದ್ದಾರೆ, ಅವರು ಜೀವವನ್ನ ತೆಗೆದಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಎಲ್ಲವೂ ಈಗ ಕಾನೂನಿನ ಮುಂದೆ ಇದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರ್ಲಿಕ್ಕೆ ಇದೆ. ಅದರಲ್ಲಿ ಸತ್ಯಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಅವರ ಸಾವಿಗೆ ಕಾರಣ ಏನು ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣದಲ್ಲಿ ಬಹುತೇಕ ಗೊತ್ತಾಗುತ್ತೆ. ನಂತರದ್ದು ಪೊಲೀಸರಿಗೆ ಬಿಟ್ಟಿದ್ದು. ಒಳ್ಳೆಯ ತನಿಖೆ ಆಗ್ಲಿ, ಈ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ, ಆ ಪುಟ್ಟ ಮಗುವಿಗಾದ್ರೂ ನ್ಯಾಯ ಸಿಗ್ಲಿ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಒಂದು ನಿಷ್ಪಕ್ಷಪಾತ ತನಿಖೆಯನ್ನ, ಪ್ರಾಮಾಣಿಕ ತನಿಖೆಯನ್ನ ಮಾಡ್ಲಿ ಅನ್ನೋಂತಹ ಆಗ್ರಹವನ್ನ ಮಾಡ್ತಾ ಈ ಕಂಟೆಂಟ್ ಅನ್ನ ಮುಗಿಸ್ತಾ ಇದ್ದೇನೆ. ಕಂಟೆಂಟ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.